ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾಗೆ ಧಮಕಿ ಪ್ರಕರಣ ಇವತ್ತು ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಲಿರುವ ರಾಜೀವ್ ಪರ ವಕೀಲರು ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಹಿರಿಯ ಸಿವಿಲ್ ಅಂಡ್ ಜೆಎಂಎಫ್ಸಿ ಕೋರ್ಟ್ ರಾಜೀವ್ನನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಪೊಲೀಸರು ಕೂಡ ಅರ್ಜಿಯನ್ನ ಹಾಕಬಹುದಾದ ಸಾಧ್ಯತೆ ಇದೆ. ಸದ್ಯ ಚಿಂತಾಮಣಿ ಉಪವಿಭಾಗದ ಕಾರಾಗೃಹದಲ್ಲಿ ಇರುವಂತದ್ದು ರಾಜೀವ್ ಗೌಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಕೊನೆಗೆ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಇದೀಗ ಜಾಮೀನು ಅರ್ಜಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಕಡೆ ಪೊಲೀಸರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಏನು ಅನ್ನೋದನ್ನ ನೋಡಬೇಕಾಗತ್ತೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಧಮಕಿ ಹಾಕಿದಂಥ ಪ್ರಕರಣ ಒಂದು ಆಡಿಯೋ ವೈರಲ್ ಆಗಿತ್ತು. ಬೇಕಾಗಿತ್ತಾ ಇದು ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು. ನೀವು ಯಾವ ಸ್ಥಾನದಲ್ಲಿದ್ದೀರೋ ಅಥವಾ ನೀವು ಏನೋ ಎಷ್ಟು ದುಡ್ಡಿದೆಯೋ ಯಾವ ಅಧಿಕಾರದಲ್ಲಿ ಇದೆಯೋ ಸೆಕೆಂಡ್ರಿ. ಕನಿಷ್ಠ ಪಕ್ಷ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ಫಸ್ಟ್ ಕಲ್ತ್ಕೋಬೇಕು. ಅದರಲ್ಲೂ ಹೆಣ್ಮಕ್ಳಿಗೆ ನಿಮಗೆ ಗೌರವ ಕೊಡೋದಕ್ಕೆ ಬರಲ್ಲ ಅಂತಲೇ ನೀವು ಯಾವ ಸ್ಥಾನದಲ್ಲಿ ಇರೋದಕ್ಕೂ ಅರ್ಹರೇ ಅಲ್ಲ. ಸೊ ಒಂದಷ್ಟು ಡೆವಲಪ್ಮೆಂಟ್ ಆಗಿತ್ತು. ಅದಾದಮೇಲೆ ಇವರು ನಾಪತ್ತೆ ಆಗಿಬಿಟ್ಟಿದ್ರು, ತಲೆಮರೆಸ್ಕೊಂಡು ಬಿಟ್ಟಿದ್ರು. ನಾನು ಯಾರು ಗೊತ್ತಾ ಅಂತ ಕೇಳಿದವ್ರು ಆಮೇಲೆ ಎಲ್ಲೋಗಿದ್ರೋ ಗೊತ್ತಿಲ್ಲ. ಸೊ ಕೊನೆಗೆಲ್ಲೋ ಕದ್ದು ಮುಚ್ಚಿ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಇದೀಗ ಜಾಮೀನು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅಂತ ರಾಜೀವ್ ಪರ ವಕೀಲರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಹಿರಿಯ ಸಿವಿಲ್ ಆ್ಯಂಡ್ ಜೆಎಂಎಫ್ಸಿ ಕೋರ್ಟ್ ರಾಜೀವ್ನನ್ನ ಕಸ್ಟಡಿಗೆ ಪಡಿಬೇಕು ಅಂತ ತನಿಖೆ ಆಗಬೇಕಲ್ಲ. ಸೊ ಕಸ್ಟಡಿಗೆ ಪಡಿಬೇಕು ಅಂತ ಪೊಲೀಸರು ಕೂಡ ಇವತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಇದೆ. ಸದ್ಯ ಚಿಂತಾಮಣಿ ಉಪವಿಭಾಗದ ಕಾರಾಗೃಹದಲ್ಲಿ ರಾಜೀವ್ ಗೌಡ ಇರುವಂಥದ್ದು. ಇದು ಕಾಂಗ್ರೆಸ್ಗೆ, ಸರ್ಕಾರಕ್ಕೆ, ಪಕ್ಷಕ್ಕೆ ಮುಜುಗರ ಆಗಿದ್ದಂಥ ಪ್ರಕರಣ. ಯಾವಾಗ ಮುಜುಗರ ಆಗುತ್ತೆ ಅಂತ ಗೊತ್ತಾಯಿತು ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಂಡ್ಬಿಟ್ರು, ಅಮಾನತು ಮಾಡಿಬಿಟ್ರು. ಬಟ್ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಬೇಕಲ್ವಾ. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಪ್ರಕ್ರಿಯೆಗಳು ನಡೀತಾ ಇದೆ. ಇವತ್ತು ಏನಾಗುತ್ತೆ ಡೆವಲಪ್ಮೆಂಟ್ ನೋಡಬೇಕು.